ಹೆಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಎಚ್ ಎಸ್ ಟಿ ಆರ್ಗಾಗಿ. ಓಕೆ, ಟಿ ಇ ಟಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಯಾರು ಟಿ ಇ ಟಿಯನ್ನು ಪಾಸ್ ಆಗಿದ್ದೀರಿ, ಹೆಚ್ಚಿನ ಅಂಕಗಳನ್ನು ತೊಗೊಂಡಿರಿ, ಅವ್ರಿಗೆಲ್ಲರಿಗೂ ಆಲ್ ದ ಬೆಸ್ಟ್. ಓಕೆ, ಯಾರು ಟಿ ಇ ಟಿ ಪಾಸ್ ಆಗಿಲ್ಲ ಅವರು ನಿರಾಶರಾಗುವ ಅವಶ್ಯಕತೆ ಇಲ್ಲ. ಯಾರು ಸಿ ಟೆಟ್ಟನ್ನು ಕಟ್ಟಬಹುದು. ಹೌದಾ, ಸಿ ಟೆಟ್ ಇಲ್ಲಪ್ಪ ಅಂತಂದರೆ ನೀವು ಮತ್ತೆ 6 ತಿಂಗಳಿಗೆ ಟಿ ಇ ಟಿಯನ್ನು ಕಾಲ್ಫಾರ್ಮ್ ಕರೀತಾರೆ, ಅದಕ್ಕಾಗಿ ನೀವು ಪ್ರಿಪ್ರೇಷನನ್ನು ಮಾಡಬಹುದು ಅಂತ ಹೇಳ್ತಾ ಇವತ್ತು ನಾನು ಎಚ್ ಎಸ್ ಟಿ ಆರ್ ಬಗ್ಗೆ ಇನ್ಫಾರ್ಮೇಷನನ್ನು ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀನಿ. ಹೌದಾ, ಸೊ ವಾಟ್ ಈಸ್ ಎಚ್ ಎಸ್ ಟಿ ಆರ್ ಅಂದರೆ ಏನು? ಎಚ್ ಎಸ್ ಟಿ ಆರ್ ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. ಇದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಲಾಸ್ಟ್ 2015ರಲ್ಲಿ ಏನಾಗಿತ್ತು, ಎಚ್ ಎಸ್ ಟಿ ಆರ್ ಕಾಲ್ಫಾರ್ಮ್ ಆಗಿತ್ತು. ಅವಾಗ ಎಕ್ಸಾಮನ್ನು ತೊಗೊಂಡಿದ್ರು. ಅದು ಬಿಟ್ಬಿಟ್ರೆ ಇನ್ನೂವರೆಗೆ ಕಾಲ್ಫಾರ್ಮ್ ಆಗೇ ಇಲ್ಲ ಎಚ್ ಎಸ್ ಟಿ ಆರ್. ಸೊ ಈಗ 2026ರಲ್ಲಿ ಕರೆಯುವಂಥ ಎಲ್ಲ ಚಾನ್ಸಸ್ಗಳು 98% ಇವೆ. 2% ಡೌಟ್ ಅನ್ನೋದು 98% ಚಾನ್ಸಸ್ ಇದೆ 2026ರಲ್ಲಿ ಎಚ್ ಎಸ್ ಟಿ ಆರನ್ನು ಕರೀತಾರೆ ಅಂತ ಹೇಳಿ. ಚಾನ್ಸಸ್ಗಳು ಭಾಳಷ್ಟು ಹೈ ಇದೆ. ಬಟ್ ನಾವೇನು ತಪ್ಪನ್ನು ಮಾಡ್ತೀವಪ್ಪ ಅಂತಂದರೆ ಎಕ್ಸಾಮ್ ಸಮೀಪ ಇದ್ದಾಗ ಮಾತ್ರ ಓದಲಿಕ್ಕೆ ಹೋಗ್ತೀವಿ. ಅದು ದೊಡ್ಡ ತಪ್ಪದು. ನಾವು ಏನು ಮಾಡಬೇಕಪ್ಪ ಅಂತಂದರೆ ಪ್ರಿಪ್ರೇಷನ್ ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ಪ್ರಿಪ್ರೇಷನ್ ಏನು ಮಾಡಬೇಕು, ನಾವು ಇವಾಗಿಂದನೇ ಸ್ಟಾರ್ಟ್ ಮಾಡಬೇಕು. ಅವಾಗ ಮಾತ್ರ ನಾವೇನೇ ಎಕ್ಸಾಮ್ನಲ್ಲಿ ಕ್ಲಿಕ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಂ, ನಾವು ನೀರು ಬೇಕಾದರೆ ಮಾತ್ರ ಬಾವಿಯನ್ನು ತೋಡಿದರೆ ನೀರು ಸಿಗೋಂಗಿಲ್ಲ. ನಾವು ಬಾವಿಯನ್ನು ತೋಡಿದಾದ ಮೇಲೆ ಯಾವಾಗ ನಮಗೆ ನೀರಿನ ಅವಶ್ಯಕತೆ ಇರ್ತದಲ್ಲ ಅವಾಗ ನಮಗೆ ಏನಾಗಿರ್ತೈತಿ, ನೀರಿದ್ದು ದೊರಕಿರ್ತದ. ಸೊ ಅದಕ್ಕಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಇವಾಗ ಎಚ್ ಎಸ್ ಟಿ ಆರ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕು. ಎಚ್ ಎಸ್ ಟಿ ಆರ್ ಪ್ರಿಪ್ರೇಷನ್ ಫಸ್ಟ್ ಆಫ್ ಆಲ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಏನಪ್ಪ ಅಂತಂದರೆ ಬುಕ್ಸ್ ಇರಬೇಕು ನಮ್ಮ ಹತ್ರ ಏನಿರಬೇಕು, ಬುಕ್ಸ್. ಹೌದಾ, ಇವಿದ್ದಪ್ಪ ಅಂತಂದರೆ ನಾವೇನು ಮಾಡ್ಬೋದು, ಪ್ರಿಪ್ರೇಷನ್ ಆಟೋಮೆಟಿಕ್ಲಿ ನಾವು ಮೋಟಿವೇಟ್ ಆಗಿ ಓದಲಿಕ್ಕೆ ಸ್ಟಾರ್ಟನ್ನು ಮಾಡ್ತೀವಿ. ಈ ಬುಕ್ಸೇ ಇಲ್ಲಪ್ಪ ಅಂತಂದರೆ ನಾವು ಓದಲಿಕ್ಕೆ ಸಾಧ್ಯನೇ ಇಲ್ಲ. ಹೌದಾ, ವಿಡಿಯೋವನ್ನು ನೋಡಿ ಓದ್ತೀರಿ ಮಾಡಬಹುದು. ಬಟ್ ನಮಗೆ ಬುಕ್ಸ್ ಇತ್ತಪ್ಪ ಅಂತಂದರೆ ನಮಗೇನೋ ಕಾನ್ಫಿಡೆಂಟ್ ಇದ್ದಿದ್ದು ಮತ್ತಷ್ಟು ಹೈ ಆಗ್ತದೆ. ಸೊ ಇವತ್ತು ನಾನು ಈ ವಿಡಿಯೋದಲ್ಲಿ ಎಚ್ ಎಸ್ ಟಿ ಆರ್ಗೆ ಬೇಕಾಗಿರುವಂಥ ಇಂಪಾರ್ಟೆಂಟ್ ಬುಕ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಬಹಳಷ್ಟು ಯೂಸ್ಫುಲ್ ಇದೆ. ಬೇರೆಯವರಿಗೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಓಕೆ, ನೀವು ಆಲ್ರೆಡಿ ಗೊತ್ತಿದೆ ಎಚ್ ಎಸ್ ಟಿ ಆರ್ನಲ್ಲಿ 2 ಪೇಪರ್ಸ್ಗಳಿರ್ತವೆ. ಓಕೆ, ಪೇಪರ್ 1 ಮತ್ತು ಪೇಪರ್ 2. ಓಕೆ, ಪೇಪರ್ 1ನಲ್ಲಿ ಏನು ಬರ್ತದಪ್ಪ ಅಂತಂದರೆ ಸಾಮಾನ್ಯ ಅಧ್ಯಯನ ಅಂತ ಕರಿತೀವಿ. ಹೌದಾ, ಪೇಪರ್ 2ದಲ್ಲಿ ಏನು ಬರ್ತದಪ್ಪ ಅಂದರೆ ವಿಷಯಕ್ಕೆ ಸಂಬಂಧಿಸಿದಂತೆ. ಅದು ಕನ್ನಡ ಇರಬಹುದು, ಇಂಗ್ಲೀಷ್ದವರಿಗೆ ಇಂಗ್ಲೀಷ್ ಇರಬಹುದು, ಮ್ಯಾಥ್ಸ್ದವರಿಗೆ ಮ್ಯಾಥ್ಸ್ ಇರ್ಬೋದು, ಸೈನ್ಸ್ದವರಿಗೆ ಸೈನ್ಸ್ ಇರ್ಬೋದು, ಎಸ್ ಎಸ್ ಇರ್ಬೋದು, ಹಿಂದಿದವರಿಗೆ ಹಿಂದಿ ಇರ್ಬೋದು. ಈ ರೀತಿ ಡಿವೈಡ್ ಆಗಿರ್ತದೆ ಪೇಪರ್ 2 ಇದ್ದಿದ್ದು. ಪೇಪರ್ 1 ಇದ್ದಿದ್ದು ಸಾಮಾನ್ಯವಾಗಿರ್ತದೆ. ಹೌದಾ, ಇದಿಷ್ಟು ನಿಮ್ಗೆ ಗೊತ್ತಿದ್ದಂಥ ಮಾಹಿತಿ. ಇಲ್ಲಿ ಪೇಪರ್ 1ಕ್ಕೆ ನಾವು ಏನು ಅಭ್ಯಾಸ ಮಾಡ್ಬೇಕ್ರಿ, ಏನೇನು ಇರ್ತಾವೆ, ಸಬ್ಜೆಕ್ಟ್ ಏನೇನು ಇರ್ತಾವೆ ಅನ್ನೋದು ಮೊದಲು ಗೊತ್ತಿರಬೇಕು. ಪೇಪರ್ 1ನಲ್ಲಿ ನೋಡ್ರಿ, ಇಲ್ಲಿ ಪೇಪರ್ 1ನಲ್ಲಿ ಫಸ್ಟಿಗೆ ಜಿ ಕೆ ಇರ್ತದೆ. ಹೌದಾ, ಶೈಕ್ಷಣಿಕ ಮನೋವಿಜ್ಞಾನವನ್ನು ಕಾಣ್ತೀವಿ. ಶೈಕ್ಷಣಿಕ ಮನೋವಿಜ್ಞಾನ, ಇಂಗ್ಲೀಷನ್ನು ಕಾಣ್ತೀವಿ. ಇಂಗ್ಲೀಷನ್ನು ಭಾಳಷ್ಟು ಲೆಂದಿ ಇರೋಂಗಿಲ್ಲ, ಜನರಲ್ ಇಂಗ್ಲೀಷ್ ಇರ್ತದೆ. ಕಂಪ್ಯೂಟರ್ ಅಧ್ಯಯನ ಇರ್ತದೆ. ಓಕೆ, ಆ್ಯಂಡ್ ದೆನ್ ಮೆಂಟಲ್ ಎಬಿಲಿಟಿ ಇರ್ತದೆ. ಇಲ್ಲಿ ಪೇಪರ್ 2ದಲ್ಲಿ ಯಾವ ಸಬ್ಜೆಕ್ಟ್ ಇರ್ತದೆ ಆ ಸಬ್ಜೆಕ್ಟ ವಿಷಯ ಇರ್ತದೆ, ವಿಷಯಕ್ಕೆ ಸಂಬಂಧಿಸಿದ ಸಬ್ಜೆಕ್ಟ್ ಇರ್ತದೆ. ಆ್ಯಂಡ್ ದೆನ್ ಬೋಧನಾ ವಿಧಾನ, ಅದರ ಪೆಡಗೋಜಿ ಅಂತಲೂ ಕೂಡ ನಾವು ಕಾಣ್ತೀವಿ. ಈ ವಿಷಯ ಸಂಬಂಧಿಸಿದಂತೆ ಎಷ್ಟು ಅಂಕಗಳಿಗೆ ಇರ್ತೈತಪ್ಪ ಅಂದರೆ 80 ಅಂಕಗಳಿಗೆ ವಿಷಯವನ್ನು ಕೇಳಿದ್ರಪ್ಪ ಅಂತಂದರೆ 80 ಅಂಕಗಳಿಗೆ ವಿಷಯವನ್ನು ಕೇಳ್ತಾರೆ. ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಸೈನ್ಸ್ ಇರ್ಬೋದು. 80 ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಇರ್ತಾವಪ್ಪ. 20 ಬೋಧನಾ ವಿಧಾನಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನ ಕಾಣ್ತೀವಿ. ಇಲ್ಲಿ ಜಿ ಕೆ 25 ಅಂಕಗಳಿಗೆ ಬರ್ತದೆ. ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕಗಳಿಗೆ ಬರ್ತದೆ. ಇಂಗ್ಲೀಷು
ಇಂಗ್ಲೀಷು ಇಲ್ಲಿ 12 ಅಂಕಗಳಿಗೆ ಕೇಳ್ತಾರೆ. ಕಂಪ್ಯೂಟರ್ ಇಲ್ಲಿ ಹೇಳಬೇಕಪ್ಪ ಅಂತಂದರೆ 13 ಅಂಕಗಳಿಗೆ ಕಂಪ್ಯೂಟರ್ ಬರ್ತದೆ. ಮೆಂಟಲ್ ಅಬಿಲಿಟಿ ಇಲ್ಲಿ 25 ಅಂಕಗಳಿಗೆ ಬರ್ತದೆ. ಹೌದಾ? ಸೊ ದಿಸ್ ಇಸ್ ದ ನಾ ಇನ್ನಷ್ಟು ಮುಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇಷ್ಟು ನಿಮಗೆ ಗೊತ್ತಿರಲಿ ಸಬ್ಜೆಕ್ಟ್ ಯಾವದಾವ, ಪೇಪರ್ 2ದಲ್ಲಿ ಸಬ್ಜೆಕ್ಟ್ ಯಾವ ಬರ್ತಾವ ಅನ್ನೋದ್ರ ಬಗ್ಗೆ ಇದು ನಿಮಗೆ ಗೊತ್ತಿರಬೇಕಾದಂಥ ಒಂದು ಮಾಹಿತಿ. ಹೌದಾ? ಸೊ ಇದಾದಮೇಲೆ ನಿಮಗೆ ಹೇಳಬೇಕಪ್ಪ ಅಂತಂದರೆ ನೆಕ್ಸ್ಟು ಇಲ್ಲಿ ನಾ ಇಂಪಾರ್ಟೆನ್ಸ್ ಬುಕ್ ಬಗ್ಗೆ ಹೇಳ್ತಾ ಇದ್ದೆ. ಫಸ್ಟ್ ನೋಡಿ ಜನರಲ್ ಜಿ ಕೆದಲ್ಲಿ ಇಲ್ಲಿ ನೋಡಿ, ಜಿ ಕೆದಲ್ಲಿ 2 ಪಾಠಗಳನ್ನು ಕಾಣ್ತೀವಿ ನಾವು. ಒಂದು ಜನರಲ್ ನಾಲೆಜ್ ಬಗ್ಗೆ ಇಲ್ಲಿ 15 ಅಂಕಗಳಿಗೆ ಕೇಳ್ತಾರೆ. ಆ್ಯಂಡ್ ದೆನ್ ಕರೆಂಟ್ ಅಫೇರ್ ಕೂಡ ಇಲ್ಲಿ ಆ್ಯಡ್ ಆಗ್ತದೆ. ಕರೆಂಟ್ ಅಫೇರ್ ಓಕೆ. ಇಲ್ಲಿ ಕರೆಂಟ್ ಅಫೇರ್ ಎಷ್ಟು ಅಂಕಗಳಿಗೆ ಕೇಳ್ತಾರಪ್ಪ ಅಂದರೆ 10 ಅಂಕಗಳಿಗೆ ಕರೆಂಟ್ ಅಫೇರ್ ಕೇಳಿದ್ರಪ್ಪ ಅಂತಂದರೆ ಜಿ ಕೆ ಇದ್ದಿದ್ದು 15 ಅಂಕಗಳಿಗೆ ಕೇಳ್ತಾರೆ. ಯಾವ ಬುಕ್ಕನ್ನು ನಾವು ಜಿ ಕೆಗೆ ರೆಫರ್ ಮಾಡ್ಬೇಕ್ರಿ? ಜಿ ಕೆಗೆ ರೆಫರ್ ಮಾಡಬೇಕಾದ್ರೆ ಚಾಣಕ್ಯ ಕಣಜ ಅಥವಾ ನೂತನ ಚಾಣಕ್ಯ ಬುಕ್ ಬರ್ತದ. ನೂತನ ಚಾಣಕ್ಯ ಈ ಬುಕ್ ಬರ್ತದೆ. ಈ ಬುಕ್ಕನ್ನು ರೆಫರ್ ಮಾಡಿರಿ, ಭಾಳಷ್ಟು ಒಳ್ಳೇದು ಬುಕ್ ಇದು. 850ಗೆ ಇರಬಹುದು ಮೇ ಬಿ ಬುಕ್. ಓಕೆ, ರುಪೀಸ್ಗೆ 850 ರುಪೀಸ್ಗೆ ಬರ್ತಿರ್ಬೋದು. ಈ ಬುಕ್ಕನ್ನು ರೆಫರ್ ಮಾಡಿ. ಇದು ಜಿ ಕೆಗೆ ಬಹಳಷ್ಟು ಒಳ್ಳೆಯದಿದು. ನೀವು ಕರೆಂಟ್ ಅಫೇರ್ಗೆ ರೆಫರ್ ಮಾಡ್ತೇನಪ್ಪ ಅಂತಂದರೆ ಸ್ಪರ್ಧಾ ಸ್ಫೂರ್ತಿ ಇರ್ಬೋದು, ಸ್ಪರ್ಧಾ ವಿಜೇತ ಇರಬಹುದು, ಮ್ಯಾಗ್ಝಿನ್ಗಳನ್ನು ರೆಫರ್ ಮಾಡಬೇಕು. ಯಾವುದೇ ಒಂದು ಮ್ಯಾಗ್ಝಿನನ್ನು ನೀವು ಇಲ್ಲಿ ರೆಫರ್ ಮಾಡಬೇಕು ಕರೆಂಟ್ ಅಫೇರ್ ಸಲುವಾಗಿ. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ನೆಕ್ಸ್ಟ್ ಹೇಳಬೇಕಪ್ಪ ಅಂತಂದರೆ ಶೈಕ್ಷಣಿಕ ಮನೋವಿಜ್ಞಾನ, ಸೈಕಾಲಜಿ ಅಂತ ಕರಿತೀವಿ. ಶೈಕ್ಷಣಿಕ ಮನೋವಿಜ್ಞಾನ ಆಲ್ರೆಡಿ ನೀವು ಟಿ ಟಿಗೆ ಓದಿದವ್ರಿಗೆ ಗೊತ್ತಿದೆ. ಶೈಕ್ಷಣಿಕ ಮನೋವಿಜ್ಞಾನ 25 ಅಂಕಗಳಿಗೆ ಯಾವುದು ಓದಬೇಕಪ್ಪ ಅಂದರೆ ಕೆ ಎಂ ಸುರೇಶ್ ಅವ್ರದ್ದು. ಹೌದಾ? ಇದು ಬಿಟ್ಬಿಟ್ರೆ ವಾಮದೇವಪ್ಪ ದಿ ಬೆಸ್ಟ್ ಬುಕ್ಸ್ ಇವು ಸೈಕಾಲಜಿ ಪರ್ಪಸ್. ಆ್ಯಂಡ್ ದೆನ್ ನೆಕ್ಸ್ಟು ಕಂಪ್ಯೂಟರ್ ಎಷ್ಟು ಅಂಕಗಳಿಗೆ ಬರ್ತದಪ್ಪ ಅಂತಂದ್ರೆ 13 ಅಂಕಗಳಿಗಿದೆ ಕಂಪ್ಯೂಟರು. ಇದಕ್ಕಾಗಿ ನೀವು ಬೆಸ್ಟ್ ಬುಕ್ಪ ಅಂತಂದರೆ ಕರ್ನಾಟಕದಲ್ಲಿ ಬುಲ್ಬುಲೆ ಸರ್ ಅವ್ರದ್ದು ಬುಕ್ಕು ಬಹಳಷ್ಟು ಬೆಸ್ಟ್ ಇದೆ. ಅದನ್ನು ನೀವೇನು ಮಾಡಬೇಕು? ರೆಫರನ್ನು ಮಾಡಬೇಕು. ಓಕೆ, ಮೇ ಬಿ 200 ಒಳಗೆ ಇದೆ, 190 ಅಬೋ ಇರಬೇಕು. ಅವ್ರ ಬುಕ್ಕು ಬಹಳಷ್ಟು ಒಳ್ಳೆಯದಿದೆ ಬುಕ್ಕು. ಆ ಬುಕ್ಕನ್ನು ನೀವು ಇಲ್ಲಿ ರೆಫರ್ ಮಾಡಬಹುದು. ನೆಕ್ಸ್ಟು ಜನರಲ್ ಇಂಗ್ಲೀಷ್ ಸಲುವಾಗಿ ಇಂಗ್ಲೀಷು ಇಲ್ಲಿ 12 ಅಂಕಗಳಿಗೆ ಬರ್ತದೆ. ಇದಕ್ಕೆ ರ್ಯಾನ್ ಆ್ಯಂಡ್ ಮಾರ್ಟಿನ್ ಬುಕ್ಕನ್ನು ನೀವೇನು ಮಾಡಬೇಕು? ರೆಫರನ್ನು ಮಾಡಬೇಕು. ಹೌದಾ? ನೆಕ್ಸ್ಟ್ ಮೆಂಟಲ್ ಅಬಿಲಿಟಿ ಇದು 25 ಅಂಕಗಳಿಗೆ ಬರ್ತದೆ. ಇಲ್ಲೂ ಕೂಡ ಬುಲ್ಬುಲೆ ಸರ್ ಅವ್ರ ಬುಕ್ಕು ಇದೆ, ಅದನ್ನು ರೆಫರ್ ಮಾಡಿ. ಇಲ್ಲಪ್ಪ ಅಂತಂದರೆ ಕೆ ಎಂ ಸುರೇಶ್ ಅವ್ರ ಬುಕ್ಕನ್ನು ರೆಫರ್ ಮಾಡಿ. ಇಲ್ಲಪ್ಪ ಅಂತಂದರೆ ದೇವರಾಜ್ ಸರ್ ಅವರ ಬುಕ್ಕನ್ನು ನೀವಿಲ್ಲಿ ರೆಫರ್ ಮಾಡಬಹುದು. ದೇವರಾಜ್ ಸರ್ ಅವ್ರ ಬುಕ್ಕನ್ನು ಇಲ್ಲಿ ರೆಫರ್ ಮಾಡ್ಬೋದು. ಇದು ದಿ ಬೆಸ್ಟ್ ಆಥರ್ಸ್ಗಳು ಇವು. ಓಕೆ, ನಿಮಗೆ ಇನ್ಫಾರ್ಮೇಷನ್ ಆಗಿದೆ ಅಂತ ತಿಳ್ಕೊಂಡಿರಿ. ಇದು ಬಿಟ್ಬಿಟ್ರೆ ನೀವು ಪೇಪರ್ 2ನಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ವಿಷಯಕ್ಕೆ ಸಂಬಂಧಿಸಿದ ಕನ್ನಡ ಇರ್ಬೋದು, ಇಂಗ್ಲೀಷ್ ಇರ್ಬೋದು, ಹಿಂದಿ ಇರ್ಬೋದು, SS ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು. ಇವರು ತಮ್ಮ ಸಬ್ಜೆಕ್ಟಕ್ಕೆ ಸಂಬಂಧಿಸಿದಂತೆ ಬುಕ್ಸನ್ನು ಇಲ್ಲಿ ಚೂಸ್ ಮಾಡ್ಕೋಬೇಕಾಗ್ತದೆ. ಹೌದಾ? ಬೋಧನಾ ವಿಧಾನಕ್ಕೆ ಆಲ್ರೆಡಿ ಟಿ ಟಿಯಲ್ಲಿ ಓದಿರ್ತೀರ. ಬೋಧನಾ ವಿಧಾನಕ್ಕೆ ಕೆ ಎಂ ಸುರೇಶ್ ಅವ್ರ ಬುಕ್ಕನ್ನು ನೋಡಿ ರೆಫರ್ ಮಾಡಿ. ಮತ್ತು ಇಲ್ಲಿ ಅಪ್ ಟು 6ರಿಂದ 12ರವರೆಗೆ ಇಲ್ಲಿ ಏನು ಮಾಡಬೇಕು? ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು. ಓಕೆ,
ಇಲ್ಲಿ ಒಂದು ತಿಳ್ಕೋಬೇಕು ಒಂದನ್ನು ಏನಪ್ಪ ಅಂತಂದರೆ HSTRನಲ್ಲಿ MCQ ಕ್ವಶನ್ಸ್ಗಳನ್ನ ಕೇಳ್ತಾರೆ. MCQ ಕ್ವಶನ್ಸ್ಗಳನ್ನ ಕೇಳ್ತಾರೆ. ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಓಕೆ, ನೋ ನೆಗೆಟಿವ್ ಮಾರ್ಕಿಂಗ್. ಸೊ ನೀವೇನು ಮಾಡಬೇಕು, ಕಾನ್ಸಂಟ್ರೇಷನನ್ನು ಹೆಚ್ಚಿಗೆ ಇವಾಗಿಂದನೂ ಕೊಟ್ಟಿದ್ದೆ ಆದರೆ ನಾವು HSTRನಲ್ಲಿ ಪಾಸ್ ಆಗಲಿಕ್ಕೆ ಸಾಧ್ಯ ಅದ. ಸೊ ಇವಾಗಿಂದನೇ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ. ಮೊದಲು ಬುಕ್ಸನ್ನು ಕಲೆಕ್ಟ್ ಮಾಡಿ, ಬುಕ್ಸನ್ನು ಕಲೆಕ್ಟ್ ಮಾಡಿ ನಿಮ್ಮ ಹತ್ರ ಇಟ್ಕೊಳ್ಳಿ. ದೆನ್ ಓದಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವೇನಾಗ್ತೀರಿ, ಯಾವಾಗ ಕಾಲ್ಫಾರ್ಮ್ ಆಗ್ತಾವಲ್ಲ ಅವಾಗ ನೀವೇನಾಗಿರ್ತೀರಿ, ಪ್ರಿಪೇರ್ ಆಲ್ರೆಡಿ ಆಗಿಬಿಟ್ಟಿರ್ತೀರ. ಸೊ ಇವಾಗಿಂದನೇ ನೀವು ಸ್ಟಾರ್ಟ್ ಮಾಡಬೇಕು. ನನ್ನ ವಿಡಿಯೋ ಒಂದು ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.